ಕಣ್ಣು ಕೋರೈಸುವ ದೃಶ್ಯ. ಮೈಸೂರಿನ ವಿಶ್ವವಿಖ್ಯಾತ ಜಂಬೂ ಸವಾರಿಯ ರೋಮಾಂಚನಕಾರಿ ದೃಶ್ಯವಿದು. ನವರಾತ್ರಿಯ 9ನೇ ದಿನವಾದ ಗುರುವಾರ ಮೈಸೂರಿನಲ್ಲಿ ಜಂಬೂ ಸವಾರಿ ನೋಡೋದಕ್ಕೆ ಲಕ್ಷಾಂತರ ಜನರು ಹರಿದು ಬಂದಿದ್ರು. ಸಂಜೆ 4 ಗಂಟೆಗೆಲ್ಲ ಅಭಿಮನ್ಯು ಮೇಲೆ ತಾಯಿ ಚಾಮುಂಡಿ ದೇವಿ ವಿರಾಜಮಾನ ಆಗಿದ್ಲು. 750 ಕೆಜಿ ಚಿನ್ನದ ಅಂಬಾರಿಯನ್ನ ಹೊತ್ತ ಅಭಿಮನ್ಯು ರಾಜಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ್ರೆ ಕುಮ್ಕಿ ಆನೆಗಳಾದ ಕಾವೇರಿ ಹಾಗೂ ರೂಪಾ ಅಭಿಮನ್ಯು ಪಕ್ಕದಲ್ಲೇ ಸಾಗಿದ್ವು. 2 ಗಂಟೆ 10 ನಿಮಿಷದಲ್ಲಿ ಅರಮನೆಯಿಂದ ಬನ್ನಿ ಮಂಟಪದವರೆಗೆ ಅಭಿಮನ್ಯು ರಾಜಗಾಂಭೀರ್ಯದ ಹೆಜ್ಜೆ ಹಾಕಿದ್ದಾನೆ. 8ನೇ ಬಾರಿಗೆ ಸಿಎಂ ಸಿದ್ದರಾಮಯ್ಯ ಜಂಬೂ ಸವಾರಿಗೆ ಚಾಲನೆ ನೀಡಿದರು. ಡಿಸಿಎಂ ಡಿಕೆಶಿ, ಜಿಲ್ಲಾ ಉಸ್ತುವಾರಿ ಸಚಿವ ಮಹದೇವಪ್ಪ, ರಾಜವಂಶಸ್ಥ ಯದುವೀರ್ ಒಡೆಯರ್ ಸೇರಿದಂತೆ ಹಲವರು ಸಾಥ್ ನೀಡಿದರು. ಲಕ್ಷಾಂತರ ಜನರು ಈ ರೋಮಾಂಚನಕಾರಿ ಕ್ಷಣವನ್ನ ಕಣ್ತುಂಬಿಕೊಂಡ್ರು. ಈ ವೇಳೆ ನೂಕುನುಗ್ಗಲು ಉಂಟಾಗಿತ್ತು. ಜನರನ್ನ ನಿಯಂತ್ರಿಸಲು ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದರು. ಜಂಬೂ ಸವಾರಿಗೂ ಮುನ್ನ ಅರಮನೆಯ ಬಲರಾಮ ದ್ವಾರದ ಬಳಿ ನಂದಿ ಧ್ವಜಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕಲಾ ತಂಡಗಳ ಮೆರವಣಿಗೆಗೆ ಸಿಎಂ ಚಾಲನೆ ನೀಡಿದರು. 58 ಟ್ಯಾಬ್ಲೋಗಳು, 125ಕ್ಕೂ ಹೆಚ್ಚು ಕಲಾ ತಂಡಗಳು ಕಣ್ಮನ ಸೆಳೆದುವು. ಮಧ್ಯಾಹ್ನ 1 ಗಂಟೆ ಧನುರ್ಲಗ್ನದಲ್ಲಿ ಪೂಜೆ ಸಲ್ಲಿಸಿದ್ರು. ಈ ವೇಳೆ ಈಡುಗಾಯಿ ಒಡೆಯಲು ಸಿಎಂ ಮುಂದಾದ್ರು. ಆದ್ರೆ 2 ಬಾರಿ ಒಡೆದ್ರೂ ಕಾಯಿ ಒಡೆಯಲಿಲ್ಲ. ಆದ್ರೆ 3ನೇ ಬಾರಿಗೆ ಸಿಎಂ ಪ್ರಯತ್ನ ಫಲ ನೀಡಿತು. ವಿಷಯ ಅಂದ್ರೆ ಡಿಸಿಎಂಗೂ ಇದೇ ಅನುಭವ ಆಗಿತ್ತು. ಅಕ್ಟೋಬರ್ 2ರ ಗುರುವಾರ ಗಾಂಧಿ ಜಯಂತಿ ಹಿನ್ನೆಲೆ ಸಿಎಂ ಸಿದ್ದರಾಮಯ್ಯ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ್ರು. ಜಂಬೂ ಸವಾರಿಗೆ ಚಾಲನೆ ನೀಡೋದಕ್ಕೆ ಮೈಸೂರಿಗೆ ತೆರಳಿದ್ದ ಹಿನ್ನೆಲೆ ಮೈಸೂರಿನ ಗಾಂಧಿ ಸ್ಕ್ವೇರ್ ಬಳಿ ಗಾಂಧಿ ಪ್ರತಿಮೆಗೆ ಸಿಎಂ ಮಾಲಾರ್ಪಣೆ ಮಾಡಿದ್ರು. ಇದೇ ವೇಳೆ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನವನ್ನು ಆಚರಿಸುತ್ತಿದ್ದೇವೆ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ರು. ಶಾಸ್ತ್ರಿಯವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿಯಾಗಿದ್ರು. ಅವರ ಮಾರ್ಗದರ್ಶನದಲ್ಲಿ ನಡೆಯುವ ಶಕ್ತಿ ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ ಎಂದ್ರು. ಇದೇ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಕೂಡ ಮಾಜಿ ಪ್ರಧಾನಮಂತ್ರಿಗಳು, ಅವರ ಜನ್ಮದಿನೋತ್ಸವವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೀವಿ. ಅವರ ಆತ್ಮಕ್ಕೂ ಕೂಡ ಶಾಂತಿ ದೊರಕಲಿ. ಮತ್ತೆ ಅವರು ಮಾರ್ಗದರ್ಶನದಲ್ಲಿ ಅತ್ಯಂತ ಪ್ರಾಮಾಣಿಕವಾದಂಥ ವ್ಯಕ್ತಿ, ಅದರಿಂದ ಅವರ ಮಾರ್ಗದರ್ಶನದಲ್ಲಿ ನಡೀತಕ್ಕಂಥ ಶಕ್ತಿ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೀನಿ. ರಾಷ್ಟ್ರೀಯ ಸ್ವಯಂ ಸೇವಕ್ ಸಂಘಕ್ಕೆ 100 ವರ್ಷ ತುಂಬಿದೆ. ಬುಧವಾರ ದೆಹಲಿಯಲ್ಲಿ ನಡೆದ ಆರ್ಎಸ್ಎಸ್ನ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದ ಪ್ರಧಾನಿ ಮೋದಿ ಅಂಚೆ ಚೀಟಿ ಹಾಗೂ 100 ರು ಮೌಲ್ಯದ ನಾಣ್ಯ ಬಿಡುಗಡೆ ಮಾಡಿದ್ದಾರೆ. ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಮೋದಿ, ಪ್ರವಾಹ, ಭೂಕುಸಿತವಾದಲ್ಲಿ ಆರ್ಎಸ್ಎಸ್ ಮೊದಲು ತಲುಪುತ್ತಿದೆ ಎಂದಿದ್ದಾರೆ. पंजाब की बाढ़, हिमाचल उत्तराखंड की आपदा, केरल के वायनाड की त्रासदी, हर जगह स्वयं सेवक सबसे पहले पहुंचने वालों में से एक रहते हैं. कोरोना काल में तो पूरी दुनिया ने संघ के साहस और सेवा भाव का प्रत्यक्ष प्रमाण देखा है. ಆರ್ಎಸ್ಎಸ್ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ನೆರೆ ದೇಶಗಳಲ್ಲಿ ಸರ್ಕಾರದ ವಿರುದ್ಧ ನಡೆದ ಹಿಂಸಾತ್ಮಕ ಪ್ರತಿಭಟನೆ ಬಗ್ಗೆ ಮಾತನಾಡಿದ್ದಾರೆ. ಸರ್ಕಾರ ಜನರಿಂದ ದೂರ ಉಳಿದಾಗ, ಜನರ ಸಮಸ್ಯೆಗಳನ್ನ ಅರ್ಥ ಮಾಡಿಕೊಳ್ಳದೇ ಇದ್ದಾಗ, ಜನಪರ ನೀತಿಗಳನ್ನ ಮಾಡದೇ ಇದ್ದಾಗ ಜನರು ಸರ್ಕಾರದ ವಿರುದ್ಧ ತಿರುಗಿ ಬಿಡ್ತಾರೆ. ಆದ್ರೆ ಹಿಂಸಾತ್ಮಕ ಪ್ರತಿಭಟನೆಯಿಂದ ಯಾರಿಗೂ ಲಾಭವಾಗದು. ಇಂಥ ಕ್ರಾಂತಿಗಳ ಉದ್ದೇಶ ಈಡೇರಿದ ಉದಾಹರಣೆ ಇತಿಹಾಸದಲ್ಲಿ ಇಲ್ಲ ಎಂದಿದ್ದಾರೆ. ಜನತಾ ಕಿ ಅವಸ್ಥಾओं को ध्यान में रखकर नीतियां नहीं बनती तो असंतोष रहता है, परंतु उस असंतोष को इस प्रकार व्यक्त होना ये किसी के लाभ की बात नहीं है. ಆರ್ಎಸ್ಎಸ್ ಹೊಗಳಿದ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ವಾಗ್ದಾಳಿ ನಡೆಸಿದ್ದಾರೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರಾಳ ದಿನ ಅಂದಿದ್ದಾರೆ. ಇದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕರಾಳ ದಿನ. ಯಾಕಂದ್ರೆ ಯಾವ ಆರ್ಎಸ್ಎಸ್ ಅದರ ವಿರುದ್ಧ ಸರ್ದಾರ್ ವಲ್ಲಭಭಾಯ್ ಪಟೇಲ್ರವರು ನಿಷೇಧ ಮಾಡಿದ್ರು, ಕಾರಣ ಇಷ್ಟೇ, ಅವರ ದ್ವೇಷ ರಾಜಕಾರಣದಿಂದ ಮಹಾತ್ಮ ಗಾಂಧಿ ಅವರ ಹತ್ಯೆ ಆಗಿದೆ ಅಂತೇಳಿ ಅವರ ನಿಷೇಧ ಮಾಡಿದ್ರು. ಈ ದೇಶದಲ್ಲಿ 3 ಬಾರಿ ಅವರ ಆ ಸಂಘಟನೆಯನ್ನು ನಿಷೇಧ ಮಾಡಿದೆ. ನಿಷೇಧಿತ ಸಂಘಟನೆಯನ್ನ ಆಚರಣೆ ಮಾಡೋದು ಪ್ರಧಾನಮಂತ್ರಿಗೆ ಶೋಭೆ ತರ್ತಕ್ಕಂಥದ್ದಲ್ಲ. ವಿಜಯದಶಮಿ ಹಿನ್ನೆಲೆ ಬೆಂಗಳೂರಿನಲ್ಲಿ ಆರ್ಎಸ್ಎಸ್ ಕಾರ್ಯಕ್ರಮ ನಡೆದಿದೆ.
ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರಾದ ಆರ್ ಅಶೋಕ್, ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಗಣವೇಷಧಾರಿಗಳಾಗಿ ಭಾಗಿಯಾಗಿದ್ರು. ಬಿಜೆಪಿ ನಾಯಕರು ಗಣವೇಷ ಧರಿಸಿದ ಬಗ್ಗೆ ಪ್ರತಿಕ್ರಿಯಿಸಿರುವ ಡಿಸಿಎಂ ಡಿಕೆ ಶಿವಕುಮಾರ್, ಅವರ ಪಾರ್ಟಿ ಅವರು ಏನ್ ಬೇಕಾದ್ರೂ ಮಾಡಿಕೊಳ್ಳಲಿ, ಅದು ನಮ್ಗೆ ಯಾಕೆ ಎಂದಿದ್ದಾರೆ. ಪಾರ್ಟಿನವ್ರು ಏನ್ ಬೇಕಾದ್ರೂ ಮಾಡ್ಕೊಳ್ಳಿರಿ, ನನಗೆ ಯಾಕೆ ಅದು ಬೇಕು? ಮಹಾತ್ಮ ಗಾಂಧೀಜಿಯವರು ಹೇಳಿದ್ರು, ರಘುಪತಿ ರಾಘವ ರಾಜ ರಾಮ್ ಪತಿತ ಪಾವನ ಸೀತಾರಾಮ್. ಗಾಂಧಿ ಈಶ್ವರ ಹಲ್ಲ ತೇರೆ ನಾಮ. ಅವ್ರು ಹೇಳಿದ್ರು, ಅವ್ರು ಅಲ್ಲ ಅಂತ ಮಾತಾಡ್ತಾರ? ಗಾಂಧೀಜಿ ಅವ್ರು ಹೇಳಿದ್ನ ಹೇಳ್ತಾರ? ಅವರು ಬಿಜೆಪಿಯವರು ಅಲ್ಲ ಬಗ್ಗೆ ಮಾತಾಡ್ತಾರ? ಉಸಿರಾಟದ ತೊಂದರೆಯಿಂದ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಫೇಸ್ ಮೇಕರ್ ಅಳವಡಿಕೆ ಮಾಡಲಾಗಿದೆ. ಫೇಸ್ ಮೇಕರ್ ಪ್ರಕ್ರಿಯೆ ಬಳಿಕ ಖರ್ಗೆ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಸಚಿವ ಪ್ರಿಯಾಂಕ್ ಖರ್ಗೆ ಮಾಹಿತಿ ನೀಡಿದ್ದಾರೆ. ಇನ್ನು ಪ್ರಧಾನಿ ಮೋದಿ ದೂರವಾಣಿ ಕರೆ ಮಾಡಿ ಖರ್ಗೆ ಅವರ ಯೋಗಕ್ಷೇಮ ವಿಚಾರಿಸಿದ್ದಾರೆ. ಶೀಘ್ರ ಗುಣಮುಖರಾಗಲಿ ಅಂತ ಮೋದಿ ಹಾರೈಸಿದ್ದಾರೆ. ಸಕ್ಕತ್ತಾಗಿತ್ತು. ಕ್ಲೈಮ್ಯಾಕ್ಸ್ ಮಾತ್ರ ಅಲ್ಲ, ಬಟ್ ಎವ್ರಿ ಶಾಟ್ ಮಸ್ತ್ ಆಗಿದೆ. ಕನ್ನಡದವ್ರು ಮಾತ್ರ ಅಲ್ಲ, ಇಟ್ಸ್ ಅ ಪ್ಯಾನ್ ಇಂಡಿಯನ್ ಮೂವಿ. ಎವ್ರಿ ಇಂಡಿಯನ್ ಮಸ್ಟ್ ವಾಚ್ ಇಟ್. ಮಸ್ತ್ ಆಗಿದೆ. ನನ್ನ ಕಣ್ಣು ಇನ್ನೂ ತುಂಬಿದೆ. ಎವ್ರಿಬಡಿ ಈಸ್ ಆಕ್ಟಿಂಗ್ ಎಪಿಕ್ ಆಗಿದೆ. ಬಟ್ ಆಸ್ ಅ ಮೂವಿ ಇಟ್ಸ್ ಅನ್ ಎಕ್ಸ್ಪೀರಿಯನ್ಸ್. ಸೂಪರ್. ನನ್ಗೆ ಇನ್ನೂ ಕಣ್ಣಲ್ಲಿ ನೀರಿದೆ. ಸೂಪರ್ ಆಗಿದೆ. ಎಲ್ಲರೂ ನೋಡ್ಬೇಕು. ಮಸ್ತು. ಇಟ್ ಇಸ್ ಲೈಕ್ ನಾವೆಲ್ಲರೂ ಒಂದು ಫ್ಯಾಮಿಲಿ ಕಮ್ಯುನಿಟಿ ಥರ ನೋಡ್ತಿದ್ವಿ. ಮಸ್ತಾಗಿದೆ. ಬುಧವಾರ ಬೆಂಗಳೂರಿನ ಓರಿಯನ್ ಮಾಲ್ನಲ್ಲಿ ಕಾಂತಾರ ಸಿನಿಮಾದ ಪ್ರೀಮಿಯರ್ ಶೋ ಆಯೋಜಿಸಲಾಗಿತ್ತು. ನಟ ನಿರ್ದೇಶಕ ರಿಷಬ್ ಶೆಟ್ಟಿ, ಪತ್ನಿ ಪ್ರಗತಿ ಹಾಗೂ ನಟಿ ರುಕ್ಮಿಣಿ ವಸಂತ್ ಜೊತೆಯಾಗಿ ಸಿನಿಮಾ ವೀಕ್ಷಿಸಿದ್ರು. ಸಿನಿಮಾ ನೋಡಿ ಹೊರಬಂದ ರಿಷಬ್ ಪತ್ನಿ ಪ್ರಗತಿ ಭಾವುಕರಾಗಿ ಪತಿಯನ್ನ ಅಪ್ಪಿಕೊಂಡಿದ್ದಾರೆ. ಇತ್ತ ಮಂಗಳೂರಿನ ಪ್ರಭಾ ಥಿಯೇಟರ್ ಅಂಗಳದಲ್ಲಿ ಕಾಂತಾರ ನಟ ರಾಕೇಶ್ ಪೂಜಾರಿ ಕಟೌಟ್ ಅಳವಡಿಸಲಾಗಿದೆ. ಈ ಮೂಲಕ ರಾಕೇಶ್ ಸ್ನೇಹಿತರು ಗೆಳೆಯನ ಕೊನೆಯ ಸಿನಿಮಾವನ್ನ ಸೆಲೆಬ್ರೇಟ್ ಮಾಡಿದ್ದಾರೆ. 106 ಕನಸಿಟ್ಕೊಂಡು ಕಾಂತಾರ ಸಿನಿಮಾದಲ್ಲಿ ನಟಿಸಿದ್ದ ರಾಕೇಶ್ ಸಿನಿಮಾ ರಿಲೀಸ್ಗೂ ಮೊದಲೇ ಹೃದಯಾಘಾತದಿಂದ ನಿಧನರಾಗಿದ್ರು. ಐಸಿಸಿ ಮಹಿಳಾ ಏಕದಿನ ವಿಶ್ವಕಪ್ ಟೂರ್ನಿ ಭಾರತ ಪಾಕಿಸ್ತಾನ ಮಹಿಳಾ ಕ್ರಿಕೆಟ್ ಪಂದ್ಯದಲ್ಲೂ ಪಾಕ್ ಆಟಗಾರ್ತಿಯರ ಜೊತೆ ಹ್ಯಾಂಡ್ಶೇಕ್ ಮಾಡದಿರಲು ನಿರ್ಧರಿಸಲಾಗಿದೆ. ಈ ಬಗ್ಗೆ ಬಿಸಿಸಿಐ ಉನ್ನತ ಮೂಲಗಳಿಂದ ಮಾಹಿತಿ ಲಭ್ಯವಾಗಿದೆ. ಭಾನುವಾರ ಭಾರತ ಪಾಕ್ ನಡುವೆ ಪಂದ್ಯ ನಡೆಯಲಿದ್ದು ಮ್ಯಾಚ್ ರೆಫರಿ ಜೊತೆಗಿನ ಫೋಟೋಶೂಟ್ ಕೂಡ ಇರುವುದಿಲ್ಲ ಎನ್ನಲಾಗಿದೆ. ಭಾರತ ಪಾಕ್ ಬೆಳವಣಿಗೆ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಎಬಿ ಡಿವಿಲಿಯರ್ಸ್, ಕ್ರೀಡೆ ರಾಜಕೀಯದ ನಡುವೆ ಅಂತರ ಇರಲಿ ಎಂದಿದ್ದಾರೆ. ನಕ್ವಿಯಿಂದ ಟ್ರೋಫಿ ಸ್ವೀಕರಿಸದ ಭಾರತದ ಆಟಗಾರರ ನಿಲುವಿಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನ ಕನಕಪುರ ರಸ್ತೆಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ಕನಕಪುರ ಮುಖ್ಯ ರಸ್ತೆಯ ಯಲಚೇನಹಳ್ಳಿಯ ಕಮರ್ಷಿಯಲ್ ಕಟ್ಟಡದಲ್ಲಿ 19 ಎಲೆಕ್ಟ್ರಿಕ್ ಬೈಕ್ಗಳು ಸುಟ್ಟು ಕರಕಲಾಗಿವೆ. ಡೊಮಿನೋಸ್ ಪಿಜ್ಜಾ ಪಾರ್ಕಿಂಗ್ ಆವರಣದಲ್ಲಿ ನಿಲ್ಲಿಸಿದ್ದ ಬೈಕ್ಗಳು ಸುಟ್ಟು ಭಸ್ಮವಾಗಿವೆ. ಬೇಸ್ಮೆಂಟ್ನಲ್ಲಿ ಇದ್ದ ಗ್ಯಾಸ್ ಸಿಲಿಂಡರ್ ಬ್ಲಾಸ್ಟ್ ಆಗಿ ಅಗ್ನಿ ಅನಾಹುತ ಮತ್ತಷ್ಟು ಹೆಚ್ಚಾಗಿದೆ. ಸೀರಂ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಸಿಇಒ ಆದರ್ ಪೂನಾವಾಲಾ ಆರ್ಸಿಬಿ ಫ್ರಾಂಚೈಸಿ ಖರೀದಿಸಲು ಮುಂದಾಗಿದ್ದಾರೆ ಎನ್ನಲಾಗಿದೆ. ಪೂನಾವಾಲಾ ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಒಂದನ್ನು ಹಂಚಿಕೊಂಡಿದ್ದು, ಇದು ಆರ್ಸಿಬಿ ಖರೀದಿಸಲು ಆಸಕ್ತಿ ಹೊಂದಿರಬಹುದು ಎಂಬ ಊಹಾಪೋಹಕ್ಕೆ ಕಾರಣವಾಗಿದೆ.